ದಾನಪ್ಪ ಬಾಟ್ಲು ಎತ್ತಿ 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 ಹೋಗಿದ್ರು. ಹೇಗಿತ್ತು ಆಟ? ಆಟ ಮಸ್ತಿತ್ತು. ಇವರೆಲ್ಲ ಎತ್ತಿ ಬಾಟ್ಲಿ ಒಗಿದ್ ನೋಡಿದ್ರ ಇವ್ರ ಗಂಡಂದ್ರನ್ನೆಲ್ಲ ಹೆಂಗೆ ಎತ್ತೆತ್ತಿ ಒಗಿತಾರೇನೋ ಅಂತ ಅನ್ಸಕತ್ತಿತ್ತು. ಹೌದಾ? ಓಕೆ, ಸೊ ಈಗ ಯಾರು ಎಷ್ಟು ಬಾಟ್ಲಿಗಳನ್ನ ಕರೆಕ್ಟ್ ಆಗಿ ನಿಲ್ಸಿದ್ದಾರೆ ಅಂತ ಚೆಕ್ ಮಾಡುವಂತ ಸಮಯ. ಫಸ್ಟ್ ನಮ್ಮ ಸುಬ್ಬು ಇಂದ ಶುರು ಮಾಡೋಣ. ಸುಬ್ಬು ಅವರೇ, ನಿಮ್ಮ ತಂಡ ಅಣ್ಣ ತಂಗಿ. ನಮ್ಮ ತಂಡ ಅಂತೂ 10 ಗುಡಿಸಿ ಗುಂಡಾಂತರ ಮಾಡಿದ್ದಾರೆ. ಯಂಗ್ ಅಂಡ್ ಎನರ್ಜೆಟಿಕ್ ಟೀಮ್ ಹೆಂಗೆಂಗೋ ಎಸಿದ್ರು ಬಟ್ ಕರೆಕ್ಟ್ ಆಗಿ ಮಾಡಿದ್ರು. ಅಣ್ಣ ತಂಗಿದು ಕ್ಲಿಯರ್ ಆಗಿದೆ, 10 ಬಾಟ್ಲ್ ನಿಲ್ಸಿದ್ದಾರೆ. ಇನ್ನು ನೆಕ್ಸ್ಟ್ ನಮ್ಮ ರಾಧಿಕಾ ತಂಡದವರು 6 ಬಾಟ್ಲುಗಳನ್ನ ಎತ್ತಿ ಎತ್ತಿ ಒಗೆದು ನಿಲ್ಲಿಸಿದ್ದಾರೆ. ಇನ್ನು ಸೇವಂತಿ ತಂಡ ಎಷ್ಟು ಬಾಟ್ಲ್ಗಳನ್ನ ನಿಲ್ಸಿದ್ದಾರೆ ಅಂತ ಹೇಳೋದಕ್ಕಿಂತ ಮುಂಚೆ ಈಗ ಒಂದು ಬಹಳ ಇಂಪಾರ್ಟೆಂಟ್ ಆಗಿರುವಂತ ಇನ್ಫಾರ್ಮೇಶನ್ ಅನೌನ್ಸ್ಮೆಂಟ್ 3 ಸಖಿಯರು ಕೇಳಬೇಕು ತಂಡದವರು. ಹೌದಾ? ಹಾ, ಯಾಕಂದ್ರೆ ಇದು ಆಟದ ಮೊದಲನೇ ರೌಂಡ್ ಅಲ್ವಾ? ಮೊದಲನೇ ರೌಂಡ್ ನಾವು ಆಡಿದೀವಿ, 3 ಜನ ಆಡಿದಿರ. ಇದರಲ್ಲಿ ಸೋತಂತ ಕೊನೆಯ ತಂಡ ಇದೆಯಲ್ಲ, ಆ ಲಾಸ್ಟ್ ಕಮ್ಮಿ ಬಾಟಲ್ಸ್ ನ ನಿಲ್ಸಿರೋ ತಂಡ ಎಲಿಮಿನೇಟ್ ಆಗ್ತಾರೆ. ಉಳಿದ 2 ತಂಡಗಳು ನಮ್ಮ ಗ್ರ್ಯಾಂಡ್ ಫಿನಾಲೆ ರೌಂಡ್ಗೆ ಹೋಗ್ತಾರೆ. ಸೊ ಇವರು 10 ಬಾಟಲ್ಗಳನ್ನ ನಿಲ್ಸಿದ್ದಾರೆ. ದಾನಪ್ಪನ್ ಸೈಡ್ ಇದ್ದಂತಹ ರಾಧಿಕಾ ತಂಡ 6 ಬಾಟಲ್ಗಳನ್ನ ನಿಲ್ಸಿದ್ದಾರೆ. ಈಗ ಸೇವಂತಿ ತಂಡ ನಿಲ್ಸಿರುವಂತ ಬಾಟಲ್ಗಳ ಸಂಖ್ಯೆ 7. ಈಗ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಗ್ರ್ಯಾಂಡ್ ಫಿನಾಲೆ ರೌಂಡ್ಗೆ ಹೋಗ್ತಿರೋದು ಅಣ್ಣ ತಂಗಿ ತಂಡ ಹಾಗೂ ಸೇವಂತಿ ತಂಡ. ಬರ್ಲಿ ಜೋರಾಗಿ ಚಪ್ಪಾಳೆ. ಇನ್ನು ಇಷ್ಟು ಅದ್ಭುತವಾಗಿ ಆಟ ಆಡಿ ಒಳ್ಳೆ ಸ್ಪೋರ್ಟಿವ್ ಸ್ಪಿರಿಟ್ ತೋರಿಸಿದಂತ ನಮ್ಮ ರಾಧಿಕಾ ತಂಡಕ್ಕೂ ಬರ್ಲಿ ಚಪ್ಪಾಳೆ.